ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಇವತ್ತೊಂದು ಹೈ ಡ್ರಾಮಾ ನಡೀತು. ಬಿಜೆಪಿ ನಾಯಕರೆಲ್ಲರೂ ಕೂಡ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಯಾಕೆ ಅಂತಂದರೆ, ಒಂದು, ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿಯ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಹೋರಾಟಕ್ಕೆ ಬಂದಿದ್ದರು. ಕಾರಣ ಏನು ಅಂದರೆ, ನಿನ್ನೆ ಡೆಲ್ಲಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರಧಾನಿ ನಿವಾಸದ ಮುಂಭಾಗದಲ್ಲಿ ಇವರು ಹೋರಾಟಕ್ಕೆ ಹೋಗಿದ್ದು, ಇವರು ದೇಶಾದ್ಯಂತ ಒಂದು ರೀತಿ ಭಯದ ವಾತಾವರಣ ಉಂಟು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅದನ್ನು ವಿರೋಧಿಸಿ ಹೋರಾಟಕ್ಕೆ ಬಂದಿದ್ದು ಇವರೆಲ್ಲರೂ ಕೂಡ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ BJP ಶಾಸಕ BP ಹರೀಶ್ ಅವರು ಆ ಕಚೇರಿ ಮುಂಭಾಗಕ್ಕೆ ಬಂದಾಗ ಮೊಟ್ಟೆನಲ್ಲಿ ಹೊಡೆದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾರ್ಗೂ ಹೊಡೆದಿದ್ದಾರೆ, ಇವ್ರಿಗೂ ಹೊಡೆದಿದ್ದಾರೆ. ಇದು ಯಾಕೆ? ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದು ತಪ್ಪ ಅನ್ನೋದು BJPಗರ ಆಕ್ರೋಶದ ಮಾತುಗಳು. ಇದು ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸುತ್ತೆ. ಇವರು ಯಾವಾಗಲೂ ಕೂಡ ಇದು ಹೋರಾಟವನ್ನು ಹತ್ತಿಕ್ಕೋದೇ ಇವ್ರ ಕೆಲಸ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತಂದ್ಬಿಟ್ಟು ಅವರೆಲ್ಲ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಾ, ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ KPCC ಕಚೇರಿ. ಈ ಬಗ್ಗೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ, ಪ್ರತಿಭಟನೆಗಳು ಓಕೆ, ಬಟ್ ಅಲ್ಲಿ ಸ್ವಲ್ಪ ಮೊಟ್ಟೆಗಿಟ್ಟೆ ಎಲ್ಲ ಎಸ್ತವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ಪೊಲೀಸರು ಅಲ್ಲೇ ಬೇಕು ಅಂತಾನೆ ಆಫೀಸ್ ಮುಂದೆ ಕರ್ಕೊಂಡ್ ಬಂದಿದ್ದಾರೆ. ಅವರು ಚಾಕು, ಚೂರಿ, ದೊಣ್ಣೆಗಳೆಲ್ಲ ತಗೊಂಬಂದು, ಒಬ್ಬ ಲಾಯರ್ ಇದಾಕಿದ್ದ, ಬಟ್ಟೆ ಹಾಕೊಂಡಿದ್ದ, ಬಂದು ಎಲ್ಲ ಅಲ್ಲೇ ಮಾಡಿದ್ದಾರೆ. ಮೊಟ್ಟೆಗಳು ಹೊಡಿಯೋದು, ಚಾಕುವಿಂದ ದೊಣ್ಣೆ ತಗೊಂಡು ತೋರಿಸಿರೋದು, ಅವ್ಯಾಚ ಶಬ್ದಗಳೆಲ್ಲ. ಇದು ರಾಹುಲ್ ಗಾಂಧಿ ಸಂಸ್ಕೃತಿನ ಇದು? ರಾಹುಲ್ ಗಾಂಧಿ ಇದೇ ಹೇಳ್ಕೊಟ್ಟವ್ರ? ಅವರಂತೂ ದೇಶ ವಿರೋಧಿಗಳು ಬೆಂಬಲ ಮಾಡ್ತಾವ್ರೆ. ಇವ್ರು ಈ ತರ ಗೂಂಡಾಗಿರಿ ಮಾಡೋದಾದ್ರೆ ಇದು ಸರ್ಕಾರ ಏನ್ಬೇಕು? ಗೂಂಡಾ ಸರ್ಕಾರ. ಈಗ ಮುಖ್ಯಮಂತ್ರಿನೂ ಕೊತ್ವಾಲ್ ಶಿಷ್ಯ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನೂ ಕೊತ್ವಾಲ್ ಶಿಷ್ಯ. ಇವರಿಂದ ಇನ್ನೇನ್ ಬಯಸಕ್ ಸಾಧ್ಯ ನಾವು? ಹಲೋ ಕೇಳಿಸ್ತಾ ಇದೆ, ಹೇಳಿ ಸರ್. ಇವರಿಬ್ರು ಕೊತ್ವಾಲ್ ಶಿಷ್ಯರೇ ಇರೋದ್ರಿಂದ ಇಲ್ಲಿ ಗೂಂಡಾ ರಾಜ್ಯ ಇದು, ಒಂದು ರೀತಿ ಗೂಂಡಾ ರಾಜ್ಯ ಇದು. ಗೂಂಡಾ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡೋರ್ ಮೇಲೆನೆ ಮೊಟ್ಟೆ ಹೊಡೆಯೋದು, ಕಲ್ಲುಗಳು ತೂರಾಟ ಮಾಡೋದು, ಲಾಂಗು ಮಚ್ಚುಗಳೆಲ್ಲ ತೋರ್ಸೋದು, ಕೆಟ್ಟ ಅವ್ಯಾಶ ಶಬ್ದಗಳು ಬೈದ್ರೆ ಇದು ಗೂಂಡಾ ರಾಜ್ಯನೇ. ಗೂಂಡಾ ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಗೂಂಡಾ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು. ಇದು ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂಥರ ಕಪ್ಪು ಚುಕ್ಕೆ. ಇದು ಈ ತರ ಪ್ರತಿಭಟನೆ ಮಾಡೋರ್ಗೆ ಹೊಡೆಯುವಂತದ್ದು. ಬೇಕು ಅಂತ ಕಾಂಗ್ರೆಸ್ ಆಫೀಸ್ ನಮ್ ಪ್ರತಿಭಟನೆ ಮಾಡಿದ್ರು ನಮ್ ಕರ್ಕೊಂಡು ಹೋಗ್ಬೇಕಾಯ್ತು. ಅವ್ರ ಆಫೀಸ್ ಮುಂದೆ ಕರ್ಕೊಂಡ್ ನನಗೆ ಇದೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ಮುಖ್ಯಮಂತ್ರಿಯ ಚಿತಾವಣೆಯಿಂದಾನೇ ಆಗಿರೋದು. ಮುಖ್ಯಮಂತ್ರಿಗೆ ಗೌರವ ಇದ್ರೆ ಈ ಕ್ಷಮಾಪಣೆ ಕೇಳ್ಬೇಕು ರಾಜ್ಯದ ಜನದ ಮುಂದೆ. ಅಂದ್ರೆ ಪೊಲೀಸರೇ ಬೇಕು ಅಂತ ನಿಮ್ಮನ್ನೆಲ್ಲ KPCC ಕಚೇರಿ ಮುಂದೆ ಕರ್ಕೊಂಡು ಬಂದ್ರು ಅಂತ ನಿಮ್ಮ ಆರೋಪ? ಇನ್ನ ಅರ್ಥನೇ ಇಲ್ಲಲ್ಲ. ನೀವೇ ಹೇಳಿ, ರಾಜ್ಯದ ಜನ ತೀರ್ಮಾನ ಮಾಡ್ಲಿ. ನೀವೇ ಹೇಳಿ, ಅವಶ್ಯಕತೆ ಇದೆಯಾ ಹೇಳಿ, ನೀವೇ ಹೇಳಿ. ನಾವು ಮಾಡ್ತೀನಿ ಅಂತ ನಾನೇ ವಿಧಾನಸೌಧದಲ್ಲಿ ಅನೌನ್ಸ್ ಮಾಡಿದ್ದೀನಿ, ಪ್ರತಿಭಟನೆ ಇದೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದೀನಿ. ಏಕಾಏಕಿ ಏನ್ ಮಾಡಿಲ್ಲ. ಅಂದ್ರೆ ಇದು ಗೂಂಡಾಗಳು. ಕಾಂಗ್ರೆಸ್ ಅಂದ್ರೆ ಗೂಂಡಾ ಅಂದ್ರೆ ಕಾಂಗ್ರೆಸ್. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಬರೀ ಗೂಂಡಾಗಳ ರಾಜ್ಯನೇ. ಯಾರಿಗಾದ್ರೂ ಏಟು ಬಿದ್ದಿದೆಯಾ ಸರ್? ಗಾಯಗಳಾಗಿದೆಯಾ ಯಾರಿಗಾದ್ರೂ ಕಾರ್ಯಕರ್ತರಿಗೆ? ಹೌದು, ಹರೀಶ್ಗೆಲ್ಲ ಮೊಟ್ಟೆ ತಗೊಂಡು ಹೊಡೆದಿದ್ದಾರೆ. ನಮ್ಮ ಇವ್ರಿಗೆಲ್ಲ ಕೋಲಲ್ಲಿ ತಿವಿದಿದ್ದಾರೆ. ಅಶ್ವಥ್ ನಾರಾಯಣ್ಗೆ ಕೋಲಲ್ಲಿ ತಿವಿದಿದ್ದಾರೆ. ನಮ್ಮ ರಾಮಮೂರ್ತಿ ಜಯನಗರದ MLAಗೆ ಕೈಯಲ್ಲಿ ಹೊಡೆದಿದ್ದಾರೆ. ಪೊಲೀಸ್ ಬೆಂಗಾವಲಲ್ಲೇ ಹೊಡೆದಿದ್ದಾರೆ. ಅಂದ್ರೆ ಇವ್ರು ಗೂಂಡಾಗಳಲ್ಲ, ಟೆರರಿಸ್ಟ್ಗಳು. ಇವರು ಟೆರರಿಸ್ಟ್ಗಳು. ಗೂಂಡಾಗಳಾದ್ರೆ ಪೊಲೀಸರು ಕಂಡ್ರೆ ಓಡತ್ತಾರೆ. ಇವ್ರು ಟೆರರಿಸ್ಟ್ಗಳು ಇವರು. ರೈಟ್, ಥ್ಯಾಂಕ್ ಯು ಅಶೋಕ್ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ BJPಯ ನಾಯಕರು ಮಾಡ್ತಾ ಇರೋದು ಕಾಂಗ್ರೆಸ್ ಅವ್ರದ್ದು ಗೂಂಡಾ ರಾಜ್ಯ. ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಾಗ ಚಾಕು, ಚೂರಿ, ದೊಣ್ಣೆ ಎಲ್ಲ ಇಟ್ಕೊಂಡು ನಮ್ಮನ್ನು ಹೆದರಿಸಿದ್ದಾರೆ, ಹೊಡೆದಿದ್ದಾರೆ, ಮೊಟ್ಟೆ ಎಸೆದಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಚಿತಾವಣೆಯಿಂದನೇ ಇವೆಲ್ಲ ಆಗಿದೆ ಅನ್ನೋದು BJP ನಾಯಕರ ಆರೋಪ.